ನಮಸ್ಕಾರ ವೀಕ್ಷಕರೇ, ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದ್ರೆ ತುಳುನಾಡಿನ ಪಂಜುರ್ಲಿ ದೈವ ಹೇಗೆ ಸೃಷ್ಟಿಯಾಗಿದೆ, ಜೊತೆಗೆ ಇದರ ಶಕ್ತಿ ಮತ್ತು ಕುತೂಹಲಕಾರಿಯಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ತುಳುನಾಡಿನ ಭಾಗದ ಜನರು ಯಾವುದೇ ಸಮಸ್ಯೆ ಬಂದರೂ ದೈವಗಳ ಮೊರೆ ಹೋಗ್ತಾರೆ. ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿನ ಜನರು ದೈವದ ಸನ್ನಿಧಿಯಲ್ಲೇ ಬಗೆಹರಿಸಿಕೊಳ್ತಾರೆ. ಪಂಜುರ್ಲಿಯನ್ನು ಮನೆಯ ಒಳಗಡೆ ಇಟ್ಟು ಪೂಜೆ ಮಾಡ್ತಾರೆ. ಇಂದಿಗೂ ಪಂಜುರ್ಲಿ ಕೋಲದ ಸಂದರ್ಭದಲ್ಲಿ ಹಂದಿಯ ಮುಖವಾಡ ಧರಿಸಲಾಗುತ್ತೆ. ಈ ಆಚರಣೆ ಈ ದೈವದ ಹಿನ್ನೆಲೆಯನ್ನು ಸಾರಿ ಹೇಳುತ್ತೆ. ದೈವಲೋಕದಲ್ಲಿ ಹಂದಿಗಳ ಗುಂಪೊಂದು ಜೀವಿಸುತ್ತಿತ್ತು, ಗದ್ದೆಗಳನ್ನ ಹಾಳು ಮಾಡುತ್ತಿತ್ತು. ಒಮ್ಮೆ ಶಿವಪಾರ್ವತಿ ಮುಂದೆ ಈ ಹಂದಿಗಳ ಗುಂಪು ಕಾಣಿಸಿಕೊಳ್ಳುತ್ತೆ. ಈ ಹಂದಿ ಗುಂಪುಗಳಲ್ಲಿ ಒಂದು ಮರಿ ಹಂದಿ ಶಿವನ ಪಾದದ ಬಳಿ ಹೋಗುತ್ತದೆ. ಇದನ್ನ ಕಂಡು ಶಿವ ಹಾಗೂ ಪಾರ್ವತಿಗೆ ಈ ಹಂದಿ ಮರಿ ಇಷ್ಟವಾಗುತ್ತೆ. ಹೀಗಾಗಿ ಈ ಹಂದಿ ಮರಿಯನ್ನು ಶಿವ ಪಾರ್ವತಿ ಪ್ರೀತಿಯಿಂದ ಸಾಕಿ ಸಲಹುತ್ತಾರೆ. ಹಂದಿ ಬೆಳೆದು ದೊಡ್ಡದಾದ ನಂತರ ಅದರ ಬುದ್ಧಿಯನ್ನು ಬಿಡುವುದಿಲ್ಲ. ಹೂವಿನ ತೋಟವೊಂದಕ್ಕೆ ನುಗ್ಗಿ ಅದನ್ನು ಹಾಳು ಮಾಡುತ್ತೆ. ಇದನ್ನು ಕಂಡ ಶಿವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದೇ ಕೋಪದಲ್ಲಿ ಯಾವುದೇ ಯೋಚನೆ ಮಾಡದೆ ಆ ಹಂದಿಯನ್ನು ಕೊಲ್ಲುತ್ತಾನೆ. ಇದನ್ನು ಕಂಡ ಪಾರ್ವತಿ ಶಿವನ ಬಳಿ ಜಗಳ ಮಾಡುತ್ತಾರೆ. ಕೊನೆಗೆ ಶಿವ ಆ ಹಂದಿಗೆ ಮತ್ತೆ ಮರುಜೀವ ನೀಡುತ್ತಾರೆ. ನೀನು ಇಲ್ಲಿ ಇರಬೇಡ, ಭೂಲೋಕಕ್ಕೆ ಹೋಗು ಎಂದು ಹೇಳಿ ಕಳುಹಿಸುತ್ತಾರೆ. ಭೂಲೋಕಕ್ಕೆ ಬಂದಿದ್ದ ಹಂದಿ ಮೊದಲಿಗೆ ನೇಲೆಯಾಡಿ ಬಿಡುಗೆ ಬಂದಿರುತ್ತೆ. ಅಲ್ಲಿನ ದೊಡ್ಡ ಮನೆತನಕ್ಕೆ ಈ ಹಂದಿ ಸಹಾಯ ಮಾಡುತ್ತೆ. ಆಗ ಆ ಮನೆಯವರು ನಿನ್ನ ಹೆಸರೇನು ಎಂದು ಕೇಳುತ್ತಾರೆ. ಅದಕ್ಕೆ ಹಂದಿ ತಾನು ಶಿವನ ಬಳಿ ಇದ್ದೆ, ಹೀಗೆ ಭೂಲೋಕಕ್ಕೆ ಹೋಗಿ ಜನರ ರಕ್ಷಣೆ ಮಾಡು ಎಂದು ಇಲ್ಲಿಗೆ ಕಳುಹಿಸಿದ್ದಾರೆ. ನನಗೆ ಹೆಸರಿಲ್ಲ, ಅಣ್ಣಪ್ಪ ಎಂದು ಕರೆಯಿರಿ ಎಂದು ಹಂದಿ ಹೇಳುತ್ತದೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಕಾಣಿಸುವ ಬೆಟ್ಟವೇ ಅಣ್ಣಪ್ಪ ಬೆಟ್ಟ. ಅಣ್ಣಪ್ಪನಿಗೆ ಕೈ ಮುಗಿದು ಜನರು ಮಂಜುನಾಥನ ದರ್ಶನ ಪಡೆಯುತ್ತಾರೆ. ಇದಿಷ್ಟು ವೀಕ್ಷಕರೇ ಪಂಜುರ್ಲಿ ದೈವದ ಕುತೂಹಲಕಾರಿಯಾದ ರೋಚಕ ಕತೆ ಆಗಿರುತ್ತೆ. ಇನ್ನು ಈ ಪಂಜುರ್ಲಿ ದೈವದ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ರಹಸ್ಯವಾದ ವಿಚಾರಗಳು ಇದ್ದಾವೆ. ಹಾಗಾಗಿ ನಿಮಗೆ ಸಣ್ಣದಾಗಿ ಒಂದು ಒಂದು ಮಾಹಿತಿಗಳನ್ನ ನಿಮಗೆ ತಿಳಿಸಿದ್ದೇವೆ. ಪಂಜುರ್ಲಿ ದೈವದ ಮೇಲೆ ಭಕ್ತಿ ನಂಬಿಕೆ ಇಟ್ಟಿರುವ ಭಕ್ತಾದಿಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ.